ಸ್ನೇಹಿತರೆ KE CT ಎಕ್ಸಾಮನ್ನು ಬರೆದಿರುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಸರ KE CT ರಿಸಲ್ಟ್ ಯಾವಾಗ ಬರ್ತೈತ್ರಿ ಮತ್ತು ರಿಸಲ್ಟ್ ಇಷ್ಟಾಗಿ ಡಿಲೇ ಆಗತ್ತೈತ್ರಿ ಮತ್ತು ರಿಸಲ್ಟ್ ಬಂದ್ರೂ ಯಾವ ದಿನಾಂಕದಂದು ರಿಸಲ್ಟ್ ಬರ್ಬೋದ್ರಿ ಅಂತ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೇಳತ್ತಿದ್ರಿ ನಾನು. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ ಡೀಟೇಲ್ಡಾಗಿ ತಿಳಿಸ್ಬೇಕು ಅಂಥೇಳಿ ಈ ವಿಡಿಯೋ ಮಾಡತ್ತನ. ಮತ್ತು ಇನ್ನೊಂದು ನೋಡ್ರಿ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದು ನೋಡ್ರಿ ಮೊದಲು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ ರಿಸಲ್ಟ್ ಬಗ್ಗೆ ಏನೇ ಅಪ್ಡೇಟ್ ಬಂತಂದ್ರೂ ನಿಮ್ಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು. ಇದ್ರ ಜೊತೆಗೆ ಜಾಬ್ಸ್ ಬಗ್ಗೆನೂ ಕೂಡ ಅಪ್ಡೇಟ್ ಕೊಡ್ತಾ ಇರ್ತನು. ಎರಡೂ ಅಪ್ಡೇಟ್ ಸಿಗ್ತಿರ್ತೈತಿ. ಅದಕ್ಕಾಗಿ ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಈಗ ನಿಮಗೆ KE CT ರಿಸಲ್ಟ್ ಬಗ್ಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿಟ್ಟಿರ್ತನು, ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೀನಿ, ಯಾರಿಗೂ ಕೂಡ ಮಿಸ್ ಮಾಡಂಗಿಲ್ಲ. ಈಗ KE CT ರಿಸಲ್ಟ್ ಬಗ್ಗೆ ಬರೋದಾದರೆ ನಾನು ನೋಡ್ರಿ 7-8 ದಿನ ಆತ ನೋಡ್ರಿ ಒಂದು ವಿಡಿಯೋ ಮಾಡಿ ತಿಳಿಸಿನಿ. KE CT ರಿಸಲ್ಟ್ ಬಗ್ಗೆ ಅಪ್ಡೇಟ್ ಕೊಟ್ಟಿನಿ. ಆ ವಿಡಿಯೋದಾಗ ಏನು ಹೇಳಿನಿ ಅಂದ್ರೆ ಏನು ಹೇಳಿದ್ರೆ 1ನೇ ತಾರೀಕು ಎಕ್ಸಾಮ್ ಮುಗಿತೈತಿ, ಅದಾದಮೇಲೆ 2, 3 ಅಂದ್ರೆ 2ನೇ ತಾರೀಕು 3ನೇ ತಾರೀಕು ರಿಸಲ್ಟ್ ಬರಂಗಿಲ್ಲ ನಾನು ಅವಾಗ ಹೇಳಿನ. ಏನೈತಿ ಬಂದು ರಿಸಲ್ಟ್ ನೋಡ್ರಿ 4, 5, 6 ಟೋಟಲಾಗಿ 3 ದಿನ ಹೇಳಿನ. ಇಲ್ಲಿ ನೋಡ್ರಿ ಇವತ್ತು ಡೇಟ್ ಎಷ್ಟಂದ್ರೆ ಇವತ್ತು ಡೇಟ್ ಎಷ್ಟಂದ್ರೆ 4. ಇಲ್ಲಿ ಸ್ವಲ್ಪ ಪ್ರತಿಯೊಂದು ವಿದ್ಯಾರ್ಥಿಗಳು ವೇಟ್ ಮಾಡಿರಿ. ಇಲ್ಲಿ 4, 5, 6 ಏನೈತಿ ಈ ಡೇಟ್ ಒಳಗೆ ಬರ್ಬೋದು ರಿಸಲ್ಟ್. ಮತ್ತು ರಿಸಲ್ಟ್ ಯಾವಾಗ ಪೋಸ್ಟ್ಪೋನ್ ಆಗ್ಬೋದಂದ್ರೆ ಆಗ್ಬೋದಂದ್ರೆ ಇಲ್ಲಿ ನೋಡ್ರಿ ಮತ್ತೇನಾದರೂ ಹಿರಿಯೂರು ಎಕ್ಸಾಮ್ ಸೆಂಟರ್ನಲ್ಲಿ ಏನಾದರೂ ಸಮಸ್ಯೆ ತಂದ್ರಂದ್ರೆ ಮತ್ತೇನೈತಿ ಪೋಸ್ಟ್ಪೋನ್ ಮಾಡ್ತಾರ. ಇದನ್ನು ಬಿಟ್ಟರೆ ಯಾವುದೇ ಒಂದು ಕಾರಣ ಇಲ್ಲ ಪೋಸ್ಟ್ಪೋನ್ ಮಾಡೋಕೆ. ಇದನ್ನು ಬಿಟ್ಟರೆ ಯಾವುದೂ ಒಂದು ಕಾರಣ ಇಲ್ಲ. ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ವಿದ್ಯಾರ್ಥಿ ಕೇಳ್ತಿರ್ತಾರೆ, ಸರ್ ರಿಸಲ್ಟ್ ಇಷ್ಟಾಗಿ ಡಿಲೇ ಆಗತೈತಿ ಅಂಥೇಳಿ. ಸ್ವಲ್ಪ ಏನೈತಿ ಪ್ರತಿಯೊಂದು ವಿದ್ಯಾರ್ಥಿ ಇನ್ನೊಂದು 2 ದಿನ ಅಥವಾ 3 ದಿನ ವೇಟ್ ಮಾಡಿರಿ. 100% ಇರತ್ನು ರಿಸಲ್ಟ್ ಬರ್ತೈತಿ. ಏನೈತಿ ರಿಸಲ್ಟ್ ಬರ್ತೈತಿ. ಮತ್ತು ನಿಮ್ಗೆ ಏನೇ ಡೌಟ್ ಇತ್ತಂದ್ರೂ ಕಮೆಂಟ್ ಸೆಕ್ಷನ್ ಆಗಿರ್ತನು, ಕಮೆಂಟ್ ಕೂಡ ಮಾಡಿರಿ. ಮತ್ತು ಇನ್ನೊಂದು KE ಕಡೆಯಿಂದ ಏನು ಹೇಳತ್ತಾರಂದ್ರೆ ಇಲ್ಲಿ ಹಿರಿಯೂರು ಎಕ್ಸಾಮ್ ಸೆಂಟರ್ದ ಏನೈತಿ ಅಂಶ ಕೊಟ್ಟರೆ KE ಅವ್ರು ಏನೈತಿ KE CT ರಿಸಲ್ಟ್ ಜಲ್ದಿ ಅನೌನ್ಸ್ಮೆಂಟ್ ಮಾಡ್ತಂತ ಅದನ್ನು ಕೂಡ ಹೇಳತ್ತಾರ ಅವ್ರ. ಏನೈತಿ ಈ ರೀತಿಯಾಗಿ ಕೂಡ ತಿಳಿಸ್ಕೊಡತ್ತಾರ. ಇಲ್ಲಿ ಸ್ವಲ್ಪ ಏನೈತಿ ಇಷ್ಟು ದಿನ ವೇಟ್ ಮಾಡಿರಿ ಪ್ರತಿಯೊಂದು KE CT ವಿದ್ಯಾರ್ಥಿಗಳು. ಇನ್ನೊಂದು 2 ಅಥವಾ 3 ದಿನ ವೇಟ್ ಮಾಡಿರಿ. ಇವತ್ತು 4 ರಿಸಲ್ಟ್ ನೋಡ್ರಿ ಇವತ್ತು ಬರ್ಬೋದು, ಹೇಳಕ್ ಬರಂಗಿಲ್ಲ. ಏನೈತಿ ಇವತ್ತು ಬರ್ಬೋದು, ನಾಳೆ ಬರ್ಬೋದು, ನಡೆದ್ರು ಬರ್ಬೋದು. ಟೋಟಲಿಗೆ ಒಂದು 3 ದಿನ ವೇಟ್ ಮಾಡಿರಿ, ರಿಸಲ್ಟ್ ಬರ್ತೈತಿ. ಏನೈತಿ ರಿಸಲ್ಟ್ ಏನೈತಿ ಮಿಸ್ ಆಗಂಗಿಲ್ಲ. ಮತ್ತು ನಿಮಗೆ ಏನೇ ಡೌಟ್ ಇತ್ತಂದ್ರೆ ಪರ್ಸನಲಾಗಿ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. KE CT ವಿದ್ಯಾರ್ಥಿಗಳು ನಿಮಗೆ ಏನೇ ಡೌಟ್ ಇತ್ತಂದ್ರೂ ಡೈರೆಕ್ಟ್ ನಾನು ಪರ್ಸನಲಾಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಒಂದು ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ ಏನೇ ಅಪ್ಡೇಟ್ ಬಂದ್ರು KE CT ರಿಸಲ್ಟ್ ಬಗ್ಗೆ ಮತ್ತು ಏನೇ ಅಪ್ಡೇಟ್ ಬಂತಂದ್ರು ನಿಮ್ಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು. ಅದಕ್ಕಾಗಿ ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.